ಕೋರ್ ಫಿಲಮ್ ಒಂದಿದೆ. ಓಕೆ, ಇವನು ಹೇಳ್ಬಿಡ ಹೇಳ್ಬಿಟ್ರು. ಇವನು ಜೂನಿಯರ್ ಆಕ್ಟರ್. ಸೊ ಜೂನಿಯರ್ ಆಕ್ಟರಿನ ಮಧ್ಯದಲ್ಲಿ ನೀವು ಫಸ್ಟ್ ಪಾರ್ಟ್ ಅಲ್ಲಿ ನೋಡಿರ್ತೀರಾ, ಹೌದು, ಏನೋ ಋಷಿ ತರ ಒಂದೇನೋ ಹಾಕೊಂಡಿರ್ತೀನಿ. ಸ್ಟಾರ್ಟಿಂಗ್ ಆಮೇಲೆ ಇವ್ರು ಟ್ರೈಲರ್ ಅಲ್ಲೂ ಕಟ್ ಮಾಡಿದಾರೆ ನೋಡಿ, ಇವರು ಭಿಕ್ಷಿಕನ್ ತರ ಏನೋ ಡ್ಯಾನ್ಸ್ ಮಾಡ್ಕೊಂಡು ಅದಿರ್ತೀನಿ. ಸೊ ಇದೆಲ್ಲ ನಮಗೊಂದಿಷ್ಟು ಕ್ಯಾರೆಕ್ಟರ್ಸ್ ಅವತಾರ ಸಿಕ್ಕಿದ್ದು, ಇನ್ನೊಂದಿಷ್ಟು ಅವತಾರಗಳು ಆ್ಯಡ್ ಆಗಿದ್ದು ಇವನು ಜೂನಿಯರ್ ಆಕ್ಟರ್ ಆಗಿದ್ದರಿಂದ. ಯಾಕಂದ್ರೆ ಯೂಶಲಿ ಒಬ್ಬ ಜೂನಿಯರ್ ಆಕ್ಟರ್ಸ್ಗೆ ಅವರು ತುಂಬಾ ಪಾತ್ರಗಳನ್ನ ಮಾಡ್ಬೇಕಾಗತ್ತೆ. ತುಂಬಾ ಪಾತ್ರಗಳು ಇಲ್ಲಿ ಬಂತಿದ್ದಂಗೆ ಇಲ್ಲೊಬ್ಬ ಡೈರೆಕ್ಟರ್ ಆಗೋ ಕುತ್ಕೋಬಹುದು, ಆಕ್ಟರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ನರ್ಸ್ ತರ ಆಗ್ಬೋದು, ಪ್ಯೂನ್ ಆಗ್ಬೋದು, ಪೋಸ್ಟ್ ಮ್ಯಾನ್ ಆಗ್ಬೋದು. ಸೊ ಈ ಥರದ ಒಂದಿಷ್ಟು ಪಾತ್ರಗಳನ್ನ ಮಾಡುವಂಥದ್ದು. ಈ ಥರವೆಲ್ಲ ತೆಗಿ ನಿನ್ನ ಅದು ಆ ಸಾಂಗಿನಲ್ಲೂ ಕೂಡ ಜೂನಿಯರ್ ಆಕ್ಟರ್ ಆಗಿರುವಂಥ ಸಮಯದಲ್ಲಿ ಒಂದಿಷ್ಟು ಅವತಾರಗಳನ್ನ ತಗೊಳ್ತಾನಲ್ಲ. ಸೊ ಹಾಗಾಗಿ ಇದು ಮೇನ್ ಕೋರ್ ಕ್ಯಾರೆಕ್ಟರ್ನ ಗೆಟಪ್ ಅಲ್ಲ, ಅದು ಜೂನಿಯರ್ ಆಕ್ಟರಿನ ಗೆಟಪ್ ಆಗಿದೆ. ಓಕೆ, ಸಿಕ್ಕಾಪಟ್ಟೆ ಬೇರೆ ಬೇರೆ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ಅನ್ನ ಪ್ಲೇ ಮಾಡಿದ್ದೀರಾ. ಒಂದು ಹೆಣ್ಣಾಗಿ ಅಥವಾ ಒಬ್ಬ ಏಜ್ ಆಗಿರುವಂಥದ್ದಾಗಿರ್ಬೋದು, ಅಥವಾ ಇನ್ನೊಂದು ಮತ್ತೊಂದು. ಹೌ ಡಿಫಿಕಲ್ಟ್ ಇಸ್ ದಟ್? ಬಣ್ಣ ಹಚ್ಚೋದು ಅಷ್ಟೊಂದು ಈಸಿ ಅಲ್ಲ. ಸೊ ಅದು ಹೇಗೆ? 13 ವರ್ಷದವನು ನಾನು. ಓಕೆ, 13 ವರ್ಷದವನು. ನಮ್ಮ ತಾಯಿಗೆ ತಂದೆ ಕ್ಯಾರೆಕ್ಟರ್ ಮಾಡಿದ್ದೆ ನಾಟಕದಲ್ಲಿ. ಕಂಪನಿಯಲ್ಲಿ ಮುದ್ಕಂತಾರ ಫುಲ್ಲು ಗಿಡ ಹಾಕಿ ಆ ಮೇಕಪ್ ಅದೆಲ್ಲ ಮಾಡಿ ನಮ್ಮ ಅಮ್ಮನಿಗೆ ತಂದೆ, ನಾನು ನಮ್ಮ ಅಮ್ಮಂಗೆ ತಂದೆ. ನಮ್ಮಪ್ಪ ಅಂದ್ರೆ ನಾನು ಕುರುಡ. ಚೆನ್ನಾಗಿ ನೆನಪಿದೆ ನನಗೆ ನನ್ನ ಆ ನಾಟಕ. ಅದು ಅದ್ರೊಳಗಡೆ ಲಾಸ್ಟ್ ಬಟ್ ಫಸ್ಟ್ ಏನೋ ನೆಕ್ಸ್ಟ್ ಅದಕ್ಕೆ ಬಿಫೋರ್ ಒಂದು ಸೀನ್ನ ಲೆಕ್ಚರ್ ಸೀನ್ ಅಂತೀವಿ. ನಾಟಕ ಮುಕ್ತಾಯವಾಗ್ತಾ ಇದೆ, ನೀವೆಲ್ಲರೂ ನಮಗೆ ಬೆಂಬಲ ಕೊಟ್ಟಿದ್ರಿ, ನಾಳೆನೂ ಕೂಡ ಇದೇ ಸಮಯದಲ್ಲಿ ಈ ಪ್ರಯೋಗ ನಡೀತಾ ಇರುತ್ತೆ, ನಾಳೆನೂ ಬಂದು ಇದನ್ನು ಮಾಡಿ ಅನ್ನುವ ಇದೊಂದು ಸೀನ್ ಇರುತ್ತೆ, ಚಿಕ್ಕ ಪುಟಾಣಿ. ಅದಕ್ಕೆ ನಾವು ಲೆಕ್ಚರ್ ಸೀನ್ ಅಂತ ಹೇಳ್ತೀವಿ ಅದನ್ನು. ಆ ಲೆಕ್ಚರ್ ಸೀನಲ್ಲಿ ನಮ್ಮ ತಂದೆ ಬಂದು ಫುಲ್ ನಾಟಕ ಮುಗಿದೋಗಿರೋದಲ್ಲ, ಇವಾಗ ಒಂದು ವಿಚಾರ ಹೇಳ್ತೀನಿ, ನೀವೆಲ್ಲ ಶಾಕ್ ಆಗ್ತೀರಾ. ನಮ್ಮ ಮಾವನ ಕ್ಯಾರೆಕ್ಟರ್ ಮಾಡಿದ್ನಲ್ಲ ಅವನು, ನನ್ನ ಮಗ ಅವನು ಬರ್ತಾನೆ ನೋಡ್ರಿ ಈಗ ಅಂತ ಅಂದ್ಬಿಟ್ಟು ಅವಾಗೆಲ್ಲ ಮೇಕಪ್ ತೆಗಿತಿದ್ದೆ. ಚಿಕ್ಕ ಹುಡುಗ ಬರ್ತಿದ್ದೆ ನಾನು, 13 ವರ್ಷ ನನಗೆ ಅವಾಗ. ಈ ಸೀನ್ ಇವಾಗೆಲ್ಲ ಫೂಟೇಜ್ ಆಗಿದ್ರೆ ಈಗ ನಮ್ಮಪ್ಪ ಹೇಳ್ಬಿಟ್ಟು ಕರ್ಸವ್ರು ನನಗೆ. ನನ್ನ ಎಂಟ್ರಿಗೆ ಫುಲ್ ಕ್ಲಾಪ್ಸು, ಅಯ್ಯೋ ಇವನ ಹುಡುಗ ಅಂತ ಅಂದ್ಬಿಟ್ಟು. ಸೊ ಅಂಥದ್ದು ಅಲ್ಲಿಂದ ಬಳವಳಿ, ಇದು ನಾಟಕದ ಬಳವಳಿ. ಇದು ಒಂದು ಸಿನಿಮಾ ಸಕ್ಸಸ್ಫುಲ್ ಆಗಬೇಕಂದ್ರೆ ಪ್ರೊಡ್ಯೂಸರ್ ಕೂಡ ಬಹಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅದರಲ್ಲಿ ನಾವು ಪುಷ್ಕರ್ ಸರ್ನ ನೆನೆಸ್ಕೊಳ್ಳೇಬೇಕು. ಈಗ ನಾವು ಮನೆ ಶೂಟ್ ಮಾಡ್ತೀವಿ ಅಂದರೆ ಅವರು ಯೂಶಲಿ ಒಂದು 4 ಮನೆಗಳಿರುತ್ತೆ ಶೂಟಿಂಗ್ ಹೌಸು. ಸರಿ, ಇದರಲ್ಲೊಂದಷ್ಟು ಶೂಟ್ ಮಾಡ್ತೀವಿ, ಇದರಲ್ಲೊಂದಷ್ಟು ಶೂಟ್ ಮಾಡ್ತೀವಿ ಅಂದಾಗ ಇಲ್ಲ ಯೂನಿಕ್ನೆಸ್ ಇರಲಿ ಅಂತ ಅವರೇ ಕೇರಳದಲ್ಲಿ ಹುಡುಕಿಸಿ ನಮ್ಮನ್ನ ಅಲ್ಲಿ ಕಳಿಸಿದ್ರು. ಸೊ ಆ ರೀತಿದ ಸ್ಟಾರ್ ಕ್ಯಾಸ್ಟ್ಗಳು ಎಲ್ಲ ತುಂಬ ಜಾಮ್ ಪ್ಯಾಕ್ ಆಗಿರಬೇಕು ಅಂತ ಅಂದರೆ ನಾವೇನು ಕೇಳ್ತೀವಿ ಎಲ್ಲದಕ್ಕೂ ಅಪ್ರೂವಲ್ ಕೊಟ್ಟರು. ಸೊ ಪ್ರಮೋಷನ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಕೊನೆಯದಾಗಿ ವ್ಯೂವರ್ಸ್ಗೆ ಒಂದು ಮೆಸೇಜ್ ಅಥವಾ ಅವತಾರ ಪುರುಷ 2ನಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ಒಂದು ವಿಚಾರನ ಹೇಳೋದಾದ್ರೆ. ಅವತಾರ ಪುರುಷ 1 ಸಿನಿಮಾದಲ್ಲಿ ನೀವೆಲ್ಲರೂ ಶರಣನ್ನು ಇದುವರೆಗೂ ನೋಡಲಾರದ ಒಂದು ವಿಭಾಗದಲ್ಲಿ ನೀವು ನೋಡಿದ್ರಿ, ಬರೀ ನೋಡಿರಲಿಲ್ಲ, ಮೆಚ್ಕೊಂಡಿದ್ರಿ ಅದನ್ನು. ಅಲ್ಲಿ ನೀವೇನೇನು ಮೆಚ್ಕೊಂಡಿದ್ರೆ ಕೆಲವು ಅಂಶಗಳು ಅಂತಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಶರಣ್ ವಿತ್ ಸೋ ಮೆನಿ ಎಫೆಕ್ಟ್ಸ್, ಅಂದರೆ ಈ ಮ್ಯಾಜಿಕಲ್ ವಿಷುವಲ್ ಏನಂತೀರಿ ಗ್ರಾಫಿಕಲ್ ವರ್ಲ್ಡ್ ಅದಿತ್ತಲ್ಲ, ಅದು ನೀವು ಮೆಚ್ಕೊಂಡಿದ್ದಂಥ ಅಂಶ ಕಮ್ಮಿ ಇತ್ತು. 2ನೇ ಭಾಗದಲ್ಲಿ ಜಾಸ್ತಿ ಇದೆ ಅದನ್ನು. ಮೊದಲನೇ ಭಾಗ ನಿಮಗೆ ಇಷ್ಟ ಆಗಿದೆ, ಖಂಡಿತ ನಮಗೆ ಗೊತ್ತು. ಆಗಿದ್ದರೆ ಖಂಡಿತವಾಗಲೂ 2ನೇ ಭಾಗ ನಿಮ್ಗೆ ಇನ್ನೂ ಹೆಚ್ಚು ಇಷ್ಟ ಆಗುವಂಥ ಅಂಶಗಳನ್ನು ಭಾಳ ನಿಗಾ ವಹಿಸಿ ಶ್ರಮ ವಹಿಸಿ ಈ ತಂಡ ಅಂದರೆ ಟೆಕ್ನಿಕಲ್ ತಂಡ ನಿಮಗೋಸ್ಕರ ಸಿದ್ಧ ಮಾಡಿರುವಂಥದ್ದು. ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಆಮೇಲೆ ಮೊದಲನೇ ಭಾಗಕ್ಕೆ ನೀವು ತೋರಿಸಿದಂಥ ಪ್ರೀತಿ ಆಶೀರ್ವಾದ 2ನೇ ಭಾಗದಲ್ಲೂ ಇರಲಿ ಅಂತ ಅನ್ನುವಂಥದ್ದು ಇಡೀ ತಂಡದ ಪರವಾಗಿ ನನ್ನ ಕೋರಿಕೆ. ಅಫ್ಕೋರ್ಸ್ ನೀವು ಪಾರ್ಟ್ 1 ತೋರಿಸಿರೋ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ. ಸೊ ಪಾರ್ಟ್ 1ನಲ್ಲಿ ಯಾರಿಗೆ ಆ ಕಾನ್ಸೆಪ್ಟ್ಗಳು ಇಷ್ಟ ಆಯಿತು ದಯವಿಟ್ಟು ಪಾರ್ಟ್ 2 ಬನ್ನಿ. ಈ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀವು ಎಕ್ಸ್ಪೀರಿಯೆನ್ಸ್ ಒಂದು ಬೇರೆ ರೀತಿ ಎಕ್ಸ್ಪೀರಿಯೆನ್ಸ್ ಫೀಲ್ ಮಾಡ್ತೀರಾ ಈ ಸಿನಿಮಾ. ಸೊ ಸೌಂಡ್ ಡಿಸೈನಿಂಗ್ ಇರ್ಬೋದು ಅಥವಾ ಓವರಾಲ್ ವಿಜುವಲ್ ಇರ್ಬೋದು, ಅದಾದಮೇಲೆ ಆ ಸೀನ್ ಮಾಡೋ ಇಂಪ್ಯಾಕ್ಟ್ ಇರ್ಬೋದು, ನಿಮಗೆ ಅಫ್ಕೋರ್ಸ್ ಒಂದು ನಾರ್ಮಲ್ ಸಿನಿಮಾಗಳು ಕೊಡೋದಕ್ಕಿಂತ ಇದು ಬೇರೆ ರೀತಿ ಕೊಡುತ್ತೆ. ಸೊ ಅದನ್ನು ಬಂದು ಥಿಯೇಟ್ರಲ್ಲೇ ಫೀಲ್ ಮಾಡಿ ನಿಮ್ಮ ರಿವ್ಯೂಸ್ಗೆ ನಾನು ಕಾಯ್ತಾ ಇರ್ತೀನಿ.